ಇವತ್ತು ನಾನು ಅಲಸಂದಿ ಕಾಳು ಸೊಪ್ಪು ಹಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ. ಅದು ಮಂಡ್ಯ ಸ್ಟೈಲ್ ಉಪ್ಸಾರು. ಖಾರಕ್ಕೆ ಬೇಕಾಗುವಂಥ ಪದಾರ್ಥಗಳು: ಒಂದು 12 ಮೆಣಸಿನ್ಕಾಯಿ, ನಲ್ಲಿಕಾಯಿ ಹತ್ರ ಹುಣಸೆ ಹಣ್ಣು, ಜೀರಿಗೆ, 1/4 ಸ್ಪೂನ್ ಮೆಣಸು, ಸ್ವಲ್ಪ ತೆಂಗಿನಕಾಯಿ, ಒಂದು ಕೊತ್ತಂಬರಿ ಸೊಪ್ಪು, ಒಂದು ಬೇಯಿಸ್ಕೊಂಡು ಇಟ್ಕೊಂಡಿರೋ ಟೊಮೊಟೊ, ಮತ್ತು ಸೊಪ್ಪನ್ನು ಬೇಯಿಸೋಕ್ಕೆ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಸಪ್ರೇಟ್ ಬೇಯಿಸ್ತಾ ಇದ್ದೀನಿ. ಇದು ಪಲ್ಯಕ್ಕೆ 2 ಈರುಳ್ಳಿ, ಒಣಮೆಣಸಿನ್ಕಾಯಿ, ಒಂದು ಅರ್ಧ ತೆಂಗಿನಕಾಯಿ ಮತ್ತು 2 ಒಣಮೆಣಸಿನ್ಕಾಯಿ, ಅದಷ್ಟು ಪಲ್ಯಕ್ಕೆ. ಸ್ಟವ್ ಹಚ್ಚಿ ಮೆಣಸಿನ್ಕಾಯಿನ ಇದನ್ನು ಸುಟ್ಕೊಬೇಕು. ಬೆಳ್ಳುಳ್ಳಿ ಕೂಡ ಸುಟ್ಕೊಂಡೆ ಹಾಕ್ಕೋಬೇಕು ಇದಕ್ಕೆ. ಮಸಾಲೆ ರೆಡಿ ಆಗಿದೆ. ಇದನ್ನು ರುಬ್ಕೊಬೇಕು. ಇದು ಅಲಸಂದಿ ಕಾಳು ಕುಕ್ಕರಲ್ಲಿ ಬೇಯೋಕೆ ಇಟ್ಟಿರೋದು. ಇವಾಗ ಬೆಂದಿದೆ. ಅದನ್ನು ಬೇರೆ ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ಈಗ ಅಲಸಂದಿ ಕಾಳು ಬೇಯಿಸಿದ ನೀರಲ್ಲೇ ಸೊಪ್ಪು ಬೇಯೋಕೆ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಬೇಯಿಸ್ಕೊತಾ ಇದ್ದೀನಿ. ಈಗ ಉಪ್ಸಾರು ಖಾರ ರೆಡಿಯಾಗಿದೆ. ಈಗ ಪಲ್ಯ ಮಾಡ್ತಾಯಿದ್ದೀನಿ. ಕಡಾಯಿ ಇಟ್ಟಿದ್ದೀನಿ, ಒಳ್ಳೆ ಸ್ಟವ್ ಹಚ್ಚಿ ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಬಿಸಿ ಆದ ತಕ್ಷಣ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, 1 ಈರುಳ್ಳಿ ಇದು ಹಾಕಿ ಇಷ್ಟು ಫ್ರೈ ಆದಮೇಲೆ ಇವಾಗ ಸೊಪ್ಪು ಕಾಳು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೊಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ಸೇರಿಸಿದ್ರೆ ಪಲ್ಯ ರೆಡಿ ಆಗುತ್ತೆ. ವಾವ್, ತುಂಬ ಚೆನ್ನಾಗಿದೆ.